ಸರ್, ಇತ್ತೀಚೆಗೆ ಬಳ್ಳಾರಿ ಇಂದಿರಾ ಕ್ಯಾಂಟೀನ್ 7 ಕ್ಯಾಂಟೀನ್‌ಗಳನ್ನು ಮುಚ್ಚಿದ್ರು. ಅನುದಾನ ಇಲ್ಲ ಅಂತಂದೇಳಿ ಮತ್ತು ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್‌ಗಳು ಸಂಬಳ ಕೊಟ್ಟಿಲ್ಲ ಅಂತಂದೇಳಿ. ಯಾಕಂದ್ರೆ ಇದು ಸಿದ್ದರಾಮಯ್ಯನವರ ಕೂಸಿನ ಮನೆ ಮತ್ತು ಕೂಸಿನ ಕನಸು. ಬಡವರಿಗೆ, ಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕಂತಂದೇಳಿ ಇಂದಿರಾ ಕ್ಯಾಂಟೀನ್ ಎಲ್ಲ ಮಾಡಿದ್ದಾರೆ. ಯಾಕಂದ್ರೆ ಟೋಟಲ್ ಒಂದು ತಿಂಗಳಿಗೆ 20 ಲಕ್ಷ ರೂಪಾಯಿ ಅನುದಾನವನ್ನು ಖರ್ಚಾಗ್ತತಿ ಇದಕ್ಕೆ. ಪ್ರತಿ ತಿಂಗಳು ಇದು ಮಾಡ್ಕೊ ಟೋಟಲ್ 1,60,00,000 ಅನುದಾನ ಪೆಂಡಿಂಗ್ ಐತೆ. ಅದಕ್ಕೋಸ್ಕರ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಇವೆಲ್ಲ ಸೇರ್ಕೊಂಡು ಅನುದಾನವನ್ನು ಬಿಡುಗಡೆ ಮಾಡಬೇಕು. ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ ಕೂಡ ಸಂಬಳವನ್ನು ಮಾಡಿದ್ರೆ ಅವ್ರ ಮನೆ ಬಾಡಿಗೆ ಕಟ್ಕೊಂಬೋದು, ಅವ್ರ ಮಕ್ಕಳದು ಮತ್ತೊಂದು ಮಗದೊಂದು ಅನುಕೂಲ ಆಗ್ತತೆ. ಅದಕ್ಕೋಸ್ಕರ ಸರ್ಕಾರ ಏನೇ ಇದ್ರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಇಂಥ ಒಳ್ಳೊಳ್ಳೆ ಏನೇನೋ ಫ್ರೀ ಕೊಡ್ತಾರೆ. ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಇಂದಿರಾ ಕ್ಯಾಂಟೀನ್ ಬೆಳಿಗ್ಗೆ ಮಧ್ಯಾಹ್ನ ಊಟ ಬಡವ್ರು ಮಾಡ್ತಾರೆ, ವಿದ್ಯಾರ್ಥಿಗಳು ಮಾಡ್ತಾರೆ. ಎಲ್ಲೇ ಬೇವೂರ್ಲಿಂದ ಕೆಲಸಕ್ಕೆ ಕೂಲಿ ಕಾರ್ಮಿಕರು ಬಂದವರು 10 ರೂಪಾಯಿ ಕೊಟ್ಟು ಊಟ ಮಾಡ್ತಾರೆ. ಅದೇ ಸಾಹುಕಾರ ಆದ್ರೆ 100 ರೂಪಾಯಿ 200 ರೂಪಾಯಿ ಕೊಟ್ಟು ಊಟ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಬಡವರು ಅಲ್ಲಿ ಊಟ ಮಾಡೋದು. ಎಲ್ಲ ಬಡವರಿಗೆ ಅನುಕೂಲ ಆಗ್ತತಿ. ಯಥಾವತ್ತಾಗಿ ಇಂದಿರಾ ಕ್ಯಾಂಟೀನ್ ಹೆಂಗೆ ಪ್ರತಿನಿತ್ಯ ಹೆಂಗಿರ್ತೈತೆ ಅದೇ ರೀತಿಯಾಗಿ ಪ್ರತಿನಿತ್ಯ ಇದು ಮಾಡಿದ್ರೇನೆ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತೈತೆ. ಇದ್ರ ಮೇಲೆ ಬಡವರಿಗೆ ಹೊಟ್ಟೆ ಮೇಲೆ ಹೇಳ್ತಕ್ಕಂಥ ಕೆಲಸ ಆಗಬಾರ್ದು. ಇಂದಿರಾ ಕ್ಯಾಂಟೀನ್ ಯಥಾವತ್ತಾಗಿ ಅದನ್ನ ರನ್ನಿಂಗ್ ಮಾಡಿದ್ರೇನೆ ತುಂಬಾ ಅನುಕೂಲ ಆಗ್ತದೆ, ಬಡ ಜನರಿಗೆ ಒಳ್ಳೇದಾಗ್ತದೆ ಅಂತಂದೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.